ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ನೆಸ್ ಕ್ರಿಯೇಷನ್ 7 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿದ್ರೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ಇದೇ ಮಂತ್ 29ನೇ ತಾರೀಕು ಅಂಬರೀಶ್ ಸರ್ದು ಬರ್ತ್ಡೇ ಇರುತ್ತೆ. ಅವರ ಬರ್ತ್ಡೇಗೆ ಈ ಒಂದು ಟೆಂಪ್ಲೇಟ್ನ ನಾನು ರೆಡಿ ಮಾಡಿದ್ದೀನಿ. ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ನಿಮ್ಮ ಫೋಟೋನ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ನಿಮ್ಮ ಫೋಟೋನ ಈ ರೀತಿ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೊಂದು ಟ್ರಿಕ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಏನು ಮಾಡಬೇಕಾಗುತ್ತೆ, ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಎಲ್ಲಾದರೂ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಟೆಂಪ್ಲೇಟ್ನೆಲ್ಲ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಾನು ಯೂಸ್ ಮಾಡಿದ್ರೆ ಕೈನ್ಮಾಸ್ಟರ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಇಲ್ಲಿ ಮೀಡಿಯಾ ಅಂತ ಇರುತ್ತಲ್ಲ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಒಂದು ಬ್ಯಾಕ್ಗ್ರೌಂಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಬ್ಲ್ಯಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ನ. ಮತ್ತು ಫೈನಲ್ವರೆಗೂ ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ವರೆಗೂ ನೀವು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಟೆಂಪ್ಲೇಟ್ನ ರೆಡಿ ಮಾಡಿದ್ದೀನಿ, ಆ ಒಂದು ಟೆಂಪ್ಲೇಟ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಇವಾಗ ಟೆಂಪ್ಲೇಟ್ ಬಂದಿದೆ. ಈ ಒಂದು ಟೆಂಪ್ಲೇಟ್ಗೆ ನಿಮ್ಮ ಫೋಟೋನ ಸೆಟ್ ಮಾಡ್ಕೊಳ್ಳೋದಿಗೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಅದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಏನಾಗಿರ್ಬೇಕಂದ್ರೆ ನಮಗೆ ಫೋಟೋ ಬ್ಯಾಕ್ಗ್ರೌಂಡ್ ಎರೇಸ್ ಆಗಿರಬೇಕು. ನೀವು ಗೂಗಲ್ ಕ್ರೋಮಾಗೆ ಬರಬೇಕಾಗುತ್ತೆ, remove.bg ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇರೋದು ಒಂದು ಇಮೇಜ್ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿರೋದು ಇಮೇಜು ಅಪ್ಲೋಡ್ ಆಗ್ತಿದೆ. ಅಪ್ಲೋಡ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಎರೇಸ್ ಆಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಇರೋದಿಲ್ಲ ಎರೇಸ್ ಆಗ್ತಿದೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ನೀವು ನೋಡ್ತಾ ಇರೋದು ಫುಲ್ ಇಮೇಜ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಓಪನ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಬ್ಯಾಕ್ಗ್ರೌಂಡಲ್ಲೇ ಎರೇಸ್ ಆಗಿದೆ. ಎರೇಸ್ ಆಗಿದ್ದ ನಂತರ ನೀವೇ ನೋಡೋಕ್ಕಾಗುತ್ತೆ ಅಂದರೆ ನಿಮ್ಮ ಪಿಕ್ಸೆಲ್ ಅಪ್ಲಿಕೇಶನ್ ಇರುತ್ತೆ, ನಿಮ್ಮ ಡೌನ್ಲೋಡ್ ಅನ್ನೊಂದು ಫೋಲ್ಡರ್ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಡೌನ್ಲೋಡ್ ಅನ್ನೊಂದು ಫೋಲ್ಡ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ನಾವು ಎರೇಸ್ ಮಾಡಿರ್ತೀವಲ್ಲ, ಬ್ಯಾಕ್ಗ್ರೌಂಡಲ್ಲಿ ಎರೇಸ್ ಆಗಿರುತ್ತಲ್ಲ, ಆ ಒಂದು ಫೋಟೋ ಬಂದಿರುತ್ತೆ. ನಾನು ಪಿಕ್ಸೆಲ್ಡಲ್ಲಿ ಎರೇಸ್ ಮಾಡಿರೋ ಒಂದು ಫೋಟೋನ ಇವಾಗ ತೊಗೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ನಾನು ತೊಗೊಂಡಿದ್ದೀನಿ. ಮತ್ತು ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ ಈ ಇಮೇಜ್ನ, ನೀವು ತೊಗೊಂಡಿರೋವಂಥ ಇಮೇಜ್ನ. ಮತ್ತು ನೀವೇ ನೋಡೋಕ್ಕಾಗುತ್ತೆ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ಗೆ ಸೆಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಅಂದರೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಇರುತ್ತೆ, ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ನಮ್ಮ ಫೋಟೋ ಕಾಣಿಸ್ತಿದೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಫೋಟೋನ ನೀವು ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿಬಿಟ್ಟು ಓಕೆ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ. ಡೂಪ್ಲಿಕೇಟ್ ಮಾಡಿದ ತಕ್ಷಣ ಒಂದೇ ಫೋಟೋ ಎರಡು ಬಂತು. ಇವಾಗ ಎರಡು ಬಂದಾಗ ಏನು ಮಾಡಬೇಕು ಅಂದರೆ ರೊಟೇಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ನೋಡ್ತಾ ಇರ್ಬೋದು. ರೊಟೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಫೋಟೋ ಫೇಸ್ನ ರೈಟ್ ಸೈಡ್ಗೆ ಟರ್ನ್ ಮಾಡಬೇಕಾಗುತ್ತೆ. ನಂತರ ನೀವು ಈಗ ಏನು ಮಾಡಬೇಕಾಗುತ್ತೆ, ರೈಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ, ಸೆಂಡ್ ಟು ಬ್ಯಾಕ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಫೋಟೋನ ಎರಡನ್ನೂ ಈಕ್ವಲ್ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಬರ್ತಿದೆ ಎಫೆಕ್ಟು. ನೀವು ಫೋಟೋನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು, ಇವಾಗ ನಾನು ಇವಾಗ ಫೋಟೋನ ಅಡ್ಜಸ್ಟ್ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ವೀಡಿಯೋನ ಪ್ಲೇ ಮಾಡಿ ಒಂದು ಸಾರಿ ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರಲ್ಲ, ಒಂದು ಫೋಟೋ ಮೇಲೆ ಇರುತ್ತೆ, ಒಂದು ಫೋಟೋ ಕೆಳಗಿರುತ್ತೆ, ಆ ರೀತಿ ಇದ್ದರೆ ಚೆನ್ನಾಗಿ ಕಾಣಿದ್ರೆ. ಅದಕ್ಕೋಸ್ಕರ ನೀವು ಹೈಟ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು, ಮತ್ತು ನಾನು ಇವಾಗ ಬೇರೆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಅಂಬರೀಶ್ ಸರ್ದೇ ಬ್ಯಾಕ್ಗ್ರೌಂಡೆಲ್ಲ ಎರೇಸ್ ಆಗಿರುತ್ತೆ. ಸೇಮ್ ನಾನು ಬ್ಯಾಕ್ಗ್ರೌಂಡ್ ಹೇಗೆ ಎರೇಸ್ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಲ್ವ, ಆ ರೀತಿ ಎರೇಸ್ ಮಾಡಿ. ಇಲ್ಲಾಂದರೆ ಇದೇ ಇಮೇಜ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ಲಿಂಕ್ನ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇರೋದು ನಾನು ರೈಟ್ ಸೈಡ್ಗೆ ತೊಗೊಂಬಂದು ಇವಾಗ ಈ ಫೋಟೋನ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ಸೆಂಡ್ ಟು ಬ್ಯಾಕ್ ಅಂತ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. 3 ಡಾಟೆಡ್ ಲೈನ್ ಇದೆ ನೋಡಿ, ಅಲ್ಲಿ ಲೆಫ್ಟ್ ಸೈಡ್ ಮೇಲೆ ಕ್ಲಿಕ್ ಮಾಡ್ತೀನಿ. 3 ಡಾಟೆಡ್ ಲೈನ್ ಮೇಲೆ ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತು ಅದೇ 3 ಡಾಟೆಡ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಡೂಪ್ಲಿಕೇಟ್ ಅಂತ ಇದೆ, ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತು ಆ ಫೋಟೋನ ಏನು ಮಾಡ್ತೀನಿ ಅಂದರೆ ರೈಟ್ ಸೈಡ್ಗೆ ತೊಗೊಂಬರ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಒಂದೇ ಫೋಟೋ ಎರಡಾಗಿರುತ್ತೆ. ಮತ್ತು ಅದನ್ನು ಕೂಡ ನೀವು ಬೇಕಾಗುತ್ತೆ ಅಂದರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸೆಂಡ್ ಟು ಬ್ಯಾಕ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸೂಪರಾಗಿ ಬಂದು ಆ್ಯಡ್ ಆಗಿದೆ. ನಂತರ ನೀವೇನು ನೋಡಬೇಕಾಗುತ್ತೆ, ಆ ಎರಡೂ ಪಿಕ್ಚರ್ಗಳನ್ನು ನೀವು ಫೈನಲ್ವರೆಗೂ ನೀವು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಏಕೆಂದರೆ ವೀಡಿಯೋ ಪ್ಲೇ ಆಗೋ ಅರ್ಧದಲ್ಲೇ ಅದೇನಾಗುತ್ತೆ ಅಂದರೆ ಫೋಟೋಗಳು ಸ್ಟಾಪ್ ಆಗಿಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಫೋಟೋ ಮಾತ್ರ ಬರುತ್ತೆ, ಇನ್ನೊಂದು ಫೋಟೋ ಬರ್ದೇ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಎಲ್ಲ ಫೋಟೋನ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಓವರ್ಲೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಓವರ್ಲೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇ ನೋಡೋಕ್ಕಾಗುತ್ತೆ ಅಂದರೆ ಫೈರ್ ಎಫೆಕ್ಟ್ ಸ್ಪಾರ್ಕ್ ಆಗ್ತಿದ್ದಿಲ್ಲ, ಆ ಒಂದು ಆ್ಯನಿಮೇಷನ್ ಎಫೆಕ್ಟು ನಿಮಗೆ ಗೆಟ್ ಮೋರಲ್ಲಿ ಸಿಗುತ್ತೆ. ಗೆಟ್ ಮೋರಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಫೈರ್ ಎಫೆಕ್ಟ್ದು ಸ್ಪಾರ್ಕ್ ಆಗುತ್ತಲ್ಲ, ಅದನ್ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ, ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ನಮಗೆ ಎಫೆಕ್ಟ್ ಕರೆಕ್ಟಾಗಿ ಬರ್ತಿಲ್ಲ, ಅದಕ್ಕೋಸ್ಕರ ನೀವೇ ನೋಡೋಕ್ಕಾಗುತ್ತೆ ಅಂದರೆ ಒಂದ್ಸರಿ ಪ್ಲೇ ಮಾಡಿ ನೋಡಬೇಕಾಗುತ್ತೆ. ಇವಾಗ ನಮಗೆ ಎಫೆಕ್ಟ್ ಬರ್ತಿಲ್ಲ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಅಂದರೆ ಆ ಟೆಂಪ್ಲೇಟ್ ಇದೆಲ್ಲ ಫೈರ್ದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಟು ಬ್ಯಾಕ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಫೈರ್ ಸ್ಪಾರ್ಕ್ ಎಲ್ಲ ಏನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸೂಪರಾಗಿ ಬರ್ತಾ ಇರುತ್ತೆ. ಇದೇ ರೀತಿ ನೀವು ಕೂಡ ಅದು ನಿಮಗೆ ಸ್ಟೋರಲ್ಲಿ ಸಿಗುತ್ತೆ. ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಸ್ಟೋರಲ್ಲಿ ಸಿಗಲ್ಲ ಅಂತ. ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿ, ನಾನು ಯೂಸ್ ಮಾಡ್ತಾರೆ ಕೈನ್ಮಾಸ್ಟರ್ ಯೂಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ ಕೈನ್ಮಾಸ್ಟರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ.